ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ವೃಷಭ ರಾಶಿಯವರ ಭವಿಷ್ಯ ನಿರ್ಮಾಣಕ್ಕೆ ಮುಂದೆ ಬರುವಂತಹ ವರ್ಷಗಳಲ್ಲಿ ಮುಖ್ಯವಾಗಿ ಶನಿಗ್ರಹ ಮತ್ತು ಗುರುಗ್ರಹ ಯಾವ ರೀತಿಯ ಫಲಗಳನ್ನು ನೀಡ್ತಾರೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ನಿಮ್ಮ ಮುಖ್ಯ ನಿರ್ಧಾರಗಳಲ್ಲಿ, ನಿಮ್ಮ ಮುಖ್ಯ ಕಾರ್ಯಗಳಲ್ಲಿ ಸರಿಯಾದಂತಹ ಕ್ಲಾರಿಟಿಯನ್ನು ತೆಗೆದುಕೊಂಡು ನೀವು ನಿಮ್ಮ ಕಾರ್ಯವನ್ನು ಆರಂಭಿಸಬಹುದು. ವೃಷಭ ರಾಶಿಯವರು ನೀವು ತಿಳಿದುಕೊಳ್ಳಬೇಕು, ನಿಮ್ಮ ಆಲೋಚನೆಗಳಲ್ಲೇ ಭವಿಷ್ಯವು ಅಡಗಿದೆ. ನಿಮ್ಮ ಮುಖ್ಯ ಕಾರ್ಯಗಳಲ್ಲಿಯೇ ನಿಮ್ಮ ಭವಿಷ್ಯವು ಅಡಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಯಾವ ಫಲವನ್ನೇ ನೀಡಿದರೂ ನಿಮ್ಮ ಆಲೋಚನೆಗಳು ಸರಿ ಇರಬೇಕಾಗುತ್ತೆ, ನಿಮ್ಮ ಕಾರ್ಯಗಳು ಸರಿ ಇರಬೇಕಾಗುತ್ತೆ ಮತ್ತು ಅವುಗಳನ್ನು ನೀವು ಹೇಗೆ ರಕ್ಷಿಸ್ತೀರಾ, ಪೋಷಿಸ್ತೀರಾ, ನಿತ್ಯ ನಿರಂತರವಾಗಿ ನೀವು ಹೇಗೆ ಪ್ರಯತ್ನವನ್ನು ಮಾಡ್ತೀರಾ, ಅದರಂತೆ ನಿಮಗೆ ರಿಸಲ್ಟ್ ಮತ್ತು ಫಲವು ಸಿಗಲಿದೆ. ಪ್ರಕೃತಿಯಲ್ಲಿ ಆಗುವಂತಹ ವಿಷಯದಲ್ಲಿ ನೀವು ತಿಳಿದುಕೊಳ್ಬೇಕು. ಒಂದು ವೃಕ್ಷವಾಗಿ ಬೆಳೆಯಬೇಕಾದ್ರೆ ಅದಕ್ಕೆ ಇರಬಹುದಾದಂತಹ ಕಾಲ ಮತ್ತು ಅದರ ರಕ್ಷಣೆ, ಅದರ ಪೋಷಣೆ ಹೇಗಿರುತ್ತೆ. ಪ್ರಕೃತಿಯಲ್ಲಿ ಒಂದು ಬೀಜವನ್ನು ಬಿತ್ತನೆ ಮಾಡಿ ಅದು ಮೊಳಕೆ ಒಡೆದು ಆ ಮೊಳಕೆಯು ಸಸ್ಯವಾಗಿ ಮಹಾವೃಕ್ಷವಾಗಿ ಬೆಳೆಯುವುದಕ್ಕೆ ಕಾಲ ಮತ್ತು ಪೋಷಣೆ, ನಿರಂತರವಾದಂತಹ ರಕ್ಷೆಯು ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಕಾರ್ಯಗಳು ಏನೇ ಇರಬಹುದು, ಒಂದು ಸಂಸ್ಥೆಯನ್ನು ನೀವು ಆರಂಭಿಸಬಹುದು ಅಥವಾ ಮಹತ್ವದ ವಿದ್ಯೆ ಗಳಿಸುವಂತಹ ಆಲೋಚನೆಯಿಂದ ನೀವು ಆ ಮಾರ್ಗದಲ್ಲಿ ಆರಂಭಿಸ್ಬೋದು. ವಿದ್ಯಾ ಆರಂಭಕ್ಕೆ ಅಥವಾ ನೀವು ಯಾವುದೇ ಒಂದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬೇಕಾದಂತಹ ಮುಖ್ಯ ನಿರ್ಧಾರಗಳನ್ನು ಮಾಡ್ಬೋದು. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ನಿಮ್ಮ ನಿರ್ಧಾರ ಸರಿ ಇರಬೇಕಾಗುತ್ತೆ. ಈಗ ಕಾಲ ಚೆನ್ನಾಗಿದೆ, ಗುರುಬಲವಿದೆ, ಶನಿ ಬಲವಿದೆ, ಎಲ್ಲ ಅನುಕೂಲಗಳಾಗ್ತಾ ಇದೆ. ಹಾಗೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ಮುಂದಿನ ಭವಿಷ್ಯದ ದೃಷ್ಟಿಯು ನಿಮಗಿರಬೇಕಾಗುತ್ತೆ. ಏಕೆಂದರೆ ಈ ಕಾಲದಲ್ಲಿ ನೀವು ಹಣವನ್ನು ವೆಚ್ಚ ಮಾಡಬಹುದು ಅಥವಾ ಇನ್ವೆಸ್ಟ್ ಮಾಡಬಹುದು. ಮುಂದೆ ಬರುವಂತಹ ವರ್ಷಗಳಲ್ಲಿ ನನ್ನ ಕಾಲ ಹೀಗೆ ಇರುತ್ತೆ ಅಂತ ಅಂದುಕೊಳ್ಳಬಹುದು ನೀವು. ಆದರೆ ಕಾಲ ಹಾಗೆ ಇರೋದಿಲ್ಲ. ನೀವು ವಿವಾಹ ಆಗುವಂತಹ ವಿಷಯವನ್ನೇ ತೆಗೆದುಕೊಂಡಾಗ ಈಗ ನೀವು ವಿವಾಹ ಆಗಬಹುದು, ಆದರೆ ಮುಂದೆ ಬರುವಂತಹ ವರ್ಷಗಳಲ್ಲಿ ಆ ವಿವಾಹದ ಜೀವನವನ್ನು ಹೇಗೆ ಮ್ಯಾನೇಜ್ ಮಾಡಿಕೊಂಡು ಹೋಗ್ತೀರಾ ಅನ್ನೋದು ಬಹಳ ಮುಖ್ಯ. ನೀವು ಒಂದು ಮನೆಯನ್ನು ಕಟ್ಬೋದು ಇವಾಗ, ಅಂದರೆ ಗೃಹ ನಿರ್ಮಾಣ ಮಾಡ್ಬೋದು. ಅದನ್ನು ಬಿಗ್ ಬಜೆಟಲ್ಲಿ ಪ್ಲ್ಯಾನ್ ಮಾಡಿ ನೀವು ಇಲ್ಲಿ ವೆಚ್ಚವನ್ನು ಮಾಡಿ ಹೆಚ್ಚಾಗಿ ನೀವು ಖರ್ಚು ಮಾಡಿ ಇಲ್ಲಿ ಮನೆ ನಿರ್ಮಾಣ ಮಾಡ್ಬೋದು, ಸಾಲವನ್ನು ಮಾಡ್ಬೋದು ಅಥವಾ ನೀವು ಇಲ್ಲಿ ಲೋನ್ ತೆಗೆದುಕೊಳ್ಬೋದು. ಆದರೆ ಮುಂದೆ ಬರುವಂಥ ವರ್ಷಗಳಲ್ಲಿ ಈ ಲೋನನ್ನು ನಿಮಗೆ ಕಟ್ಟಲಿಕ್ಕೆ ಸಾಧ್ಯವಾಗುತ್ತಾ ಅಥವಾ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯವಾಗುತ್ತಾ, ಇದೆಲ್ಲದರ ದೃಷ್ಟಿಯು ಅಂದರೆ ನಿಮಗೆ ಭವಿಷ್ಯತ್ತಿನ ದೃಷ್ಟಿ ಇರಬೇಕಾಗುತ್ತೆ, ಆಲೋಚನೆಗಳು ಇರಬೇಕಾಗುತ್ತೆ. ಹಾಗಾಗಿ ಈ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ವೃಷಭ ರಾಶಿಯವರಿಗೆ ಈಗ ಕಾಲ ಚೆನ್ನಾಗಿದೆ, ಶನಿ ಬಲ, ಗುರುಬಲ ಇರೋದ್ರಿಂದ ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತಾ ಇದ್ದೀರಾ. ನಿಮಗೆ ಒಳ್ಳೆಯ ದಶಾಕಾಲ, ಭುಕ್ತಿ ಕಾಲಗಳು ಇದ್ದಲ್ಲಿ ಮಾತ್ರ ಒಳ್ಳೆ ಫಲಗಳು ನಿಮಗೆ ದೊರೀತಾ ಇರುತ್ತೆ. ವೃಷಭ ರಾಶಿ ನಿಮಗೆ ಒಂದೇ, ಆದರೆ ವೃಷಭ ರಾಶಿಯ ವಿಷಯದಲ್ಲಿ ನೀವು ಅದರೊಳಗಿರುವಂತಹ ವಿಷಯಗಳನ್ನು ತಿಳಿದುಕೊಳ್ಬೇಕು. ವೃಷಭ ರಾಶಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ಆಗ್ತಾರೆ. ಅದರೊಳಗಿರುವಂತಹ ನಕ್ಷತ್ರಗಳು ಮೂರಿವೆ. ಆ ನಕ್ಷತ್ರಗಳಿಗೆ ಬೇರೆ ಬೇರೆ ಅಧಿಪತಿ ಆಗ್ತಾರೆ.
ಅಂದರೆ ಮೊದಲನೇ ವೃಷಭ ರಾಶಿಯಲ್ಲಿ ಮೊದಲನೇ ನಕ್ಷತ್ರವು ಕೃತಿಕಾ ನಕ್ಷತ್ರವು ಆಗಿ ಕೃತಿಕಾ ನಕ್ಷತ್ರದ 2ನೇ ಪಾದ, 3ನೇ ಪಾದ, 4ನೇ ಪಾದವು ಅಲ್ಲಿ ಬರುತ್ತೆ. ಸೂರ್ಯ ಅಧಿಪತಿ ಆಗ್ತಾರೆ. ಮುಂದುವರೆದು ರೋಹಿಣಿ ನಕ್ಷತ್ರ ಬರುತ್ತೆ. ರೋಹಿಣಿ ನಕ್ಷತ್ರದ 1, 2, 3, 4 ಪಾದ ಬರುತ್ತೆ. ಆ ನಕ್ಷತ್ರಕ್ಕೆ ಚಂದ್ರ ಅಧಿಪತಿ ಆಗ್ತಾರೆ. ಮುಂದುವರೆದು ಮೃಗಶಿರ ನಕ್ಷತ್ರ ಬರುತ್ತೆ. 1ನೇ ಪಾದ, 2ನೇ ಪಾದವು ಅಲ್ಲಿ ಬರುತ್ತೆ. ಆ ನಕ್ಷತ್ರಕ್ಕೆ ಕುಜಗ್ರಹ ಅಧಿಪತಿ ಆಗ್ತಾರೆ. ಈ 3 ನಕ್ಷತ್ರಕ್ಕೆ 3 ಗ್ರಹಗಳು ಅಧಿಪತಿ ಆಗ್ತಾರೆ. ರಾಶಿಗೆ ಶುಕ್ರ ಅಧಿಪತಿ ಆಗ್ತಾರೆ. ಈ ರಾಶಿಯಲ್ಲಿ ಜನಿಸಿದವರ ನಿಮ್ಮ ಎಲ್ಲರ ಇಚ್ಛೆ ಒಂದೇ ಆಗಿರೋದಿಲ್ಲ, ನಿಮ್ಮ ಎಲ್ಲರ ವಯಸ್ಸು ಒಂದೇ ಆಗಿರೋದಿಲ್ಲ. ಬಾಲ್ಯ, ಯೌವನ, ವೃದ್ಧರು ಎಲ್ಲರೂ ಇದರಲ್ಲಿ ಇರ್ತಾರೆ. ನಿಮ್ಮ ಪ್ರದೇಶ, ಕುಟುಂಬಗಳು ಬೇರೆ ಬೇರೆ ಇರುತ್ತೆ. ನಿಮಗೆ ನಡೆಯುವಂತಹ ದಶಾ ಭುಕ್ತಿ ಕಾಲವು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೇ ಫಲಗಳು ಇಲ್ಲಿ ಸಿಗೋದಿಲ್ಲ, ಬೇರೆ ಬೇರೆ ಫಲಗಳು ಸಿಗುತ್ತೆ. ಅದಕ್ಕೆ ಮುಖ್ಯ ಕಾರಣ ನೀವು ಯಾವ ಕರ್ಮ ಅಂದರೆ ಯಾವ ಫಲಗಳನ್ನು ಅನುಭವಿಸಬೇಕು, ಯಾವ ಕಾರ್ಯಗಳನ್ನು ಮಾಡಬೇಕು, ಯಾರೊಂದಿಗೆ ನಿಮ್ಮ ಜೀವನ ಇರಬೇಕು ಅನ್ನುವುದನ್ನು ನೀವು ಪಡೆದುಕೊಂಡು ಆ ಪೆಂಡಿಂಗ್ ಏನಿರುತ್ತೆ ಅದನ್ನು ಪಡೆದುಕೊಂಡು ನಿಮ್ಮ ಜನನವು ಇಲ್ಲಿ ಆಗಿರುತ್ತೆ. ಅದರಂತೆ ನಿಮ್ಮ ಜೀವನವು ನಿರ್ಮಾಣ ಆಗಲಿದೆ, ಫಲವೂ ಸಿಗಲಿದೆ. ಹಾಗಾಗಿ ನಿಮ್ಮ ಮುಖ್ಯ ಫಲಗಳಿಗೆ ನಿಮ್ಮ ಮುಖ್ಯವಾದ ಜೀವನ ನಿರ್ಧಾರವಾಗುವುದು ನಿಮ್ಮ ಜನ್ಮ ಜಾತಕದ ಪ್ರಕಾರವಾಗಿಯೇ ಆಗಿದೆ. ನಿಮಗೆ ಯೋಗಕಾರಕರ ಶುಭಗ್ರಹಗಳ ಭುಕ್ತಿ ಕಾಲವು ನಡೀತಾ ಇದ್ದರೆ ನೀವು ಏನಾಗಬೇಕು ಅನ್ನುವುದು ನಿಮ್ಮ ಜನ್ಮ ಜಾತಕ ಸೂಚಿಸುತ್ತೆ. ಅದುವೇ ನೀವಾಗ್ತೀರಾ. ಅಂದರೆ ನೀವೊಬ್ಬ ಒಳ್ಳೆಯ ಅಧಿಕಾರಿ ಆಗಬೇಕಾ, ಒಳ್ಳೆಯ ಲಾಯರ್ ಆಗಬೇಕಾ, ಒಳ್ಳೆಯ ಉಪನ್ಯಾಸಕರಾಗಬೇಕಾ, ಒಳ್ಳೆಯ ನಟರಾಗಬೇಕಾ, ಇದನ್ನು ನಿಮ್ಮ ಜನ್ಮ ಜಾತಕ ಸೂಚಿಸುತ್ತೆ. ಈಗ ಗೋಚಾರದಲ್ಲಿ ಗ್ರಹಗಳು ಶುಭವಾಗಿ ಇರುವಾಗ ನಿಮಗೆ ಶುಭ ಭುಕ್ತಿ ಕಾಲವೇ ನಡೀತಾ ಇದ್ದರೆ ಬಹಳ ವಿಷಯಗಳಲ್ಲಿ ಒಳ್ಳೆ ಫಲಗಳು ನಿಮಗೆ ದೊರೆಯುತ್ತೆ. ವಿವಾಹ ಆಗ್ಬೋದು. ದ್ವಿತೀಯ ಸ್ಥಾನದಲ್ಲಿ 2026 ಮೇವರೆಗೂ ಗುರುಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅಂದರೆ ಧನಾಭಿವೃದ್ಧಿ ಆಗ್ಬೋದು, ವಿವಾಹ, ಮಂಗಳ ಕಾರ್ಯಗಳಿಗೆ ಮತ್ತು ವಿದ್ಯಾ ಆರಂಭಗಳಿಗೆ ವೃಷಭ ರಾಶಿಯವರಿಗೆ ಇಲ್ಲಿ ಶುಭ ಫಲವನ್ನು ಗುರುಗ್ರಹ ನೀಡುತ್ತಾರೆ. ಅದೇ ರೀತಿ ಲಾಭದಲ್ಲಿ ಸಂಚರಿಸ್ತಾ ಇರುವಂತಹ ಶನಿಯು ಉದ್ಯೋಗ, ಗೌರವ, ಅಂತಸ್ತು, ಪ್ರತಿಷ್ಠೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಫಲವನ್ನು ಶನಿಗ್ರಹ ನೀಡುತ್ತಾರೆ. ಈ ಗ್ರಹಗಳ ಶುಭ ಫಲಗಳು ಈಗ ನಿಮಗೆ ದೊರೀತಾ ಇದೆ. ಆದರೆ ಗುರುಗ್ರಹ 2026ರಿಂದ 27ಕ್ಕೆ 3ನೇ ಸ್ಥಾನಕ್ಕೆ ಪ್ರವೇಶಿಸ್ತಾರೆ. ಅಂದರೆ ಕಟಕ ರಾಶಿಯನ್ನು ಗುರುಗ್ರಹ ಪ್ರವೇಶಿಸ್ತಾರೆ. ಆ ಕಾಲದಲ್ಲಿಯೂ ಶನಿಗ್ರಹ ಲಾಭ ಸ್ಥಾನದಲ್ಲಿಯೇ ಸಂಚರಿಸ್ತಾ ಇರ್ತಾರೆ. ಗುರುಗ್ರಹ ಯಾವ ಫಲವನ್ನು ನಿಮಗೆ ನೀಡ್ತಾರೆ? ಗುರುಗ್ರಹ ನಿಮಗೆ ತೃತೀಯ ಸ್ಥಾನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಅಭಿವೃದ್ಧಿ ಹೆಚ್ಚಾಗುತ್ತೆ ಮತ್ತು ನೀವು ಇತರರೊಂದಿಗೆ ಕನೆಕ್ಟ್ ಆಗುವಂತಹ ವಿಷಯಗಳನ್ನು ಸೂಚಿಸುತ್ತೆ. ಅಂದರೆ ಒಳ್ಳೆ ಜನರೊಂದಿಗೆ ಒಳ್ಳೆ ಸಂಪರ್ಕವನ್ನು ಬೆಳೆಸ್ತೀರಾ, ಒಳ್ಳೆ ಮಾತಾಡ್ತೀರಾ ಮತ್ತು ಪ್ರಯಾಣ ಮಾಡುವುದನ್ನು ಈ ಸ್ಥಾನದಲ್ಲಿ ಗುರುಗ್ರಹ ಸೂಚಿಸ್ತಾರೆ. ತೃತೀಯ ಸ್ಥಾನದಲ್ಲಿ ಆಧ್ಯಾತ್ಮಿಕವಾದಂತಹ ಸಂಬಂಧಪಟ್ಟಂತಹ ದೇವಸ್ಥಾನ ಆಗ್ಬೋದು ಅಥವಾ ಸಹಜವಾಗಿ ಪ್ರಕೃತಿ ಮತ್ತು ಸುಂದರವಾದ ನೀವು ಪ್ಲೇಸನ್ನು ನೋಡುವುದಕ್ಕಾಗ್ಬೋದು. ಇದರ ಒಂದು ಪ್ರಯಾಣವನ್ನು ನೀವು ಮಾಡ್ತೀರಾ. ನಿಮ್ಮ ತಿಳುವಳಿಕೆಯನ್ನು ನೀವು ಇತರರಿಗೆ ತಿಳಿಸ್ತೀರಾ. ಅಂದರೆ ಅವರಿಗೆ ಹೇಳ್ತಾ ಇರ್ತೀರ. ಪ್ರಯಾಣ ಹೋಗಿ ಬಂದಂತಹ ಅನುಭವ ಅಥವಾ ಬೇರೆ ಪ್ಲೇಸ್ ಇರುವಂತಹ ಅನುಭವಗಳನ್ನು ನೀವು ಬೇರೆಯವರಿಗೆ ತಿಳಿಸ್ತಾ ಇರ್ತೀರಾ. ಮತ್ತು ಅದರ ಸಂಬಂಧಪಟ್ಟಂತೆ ಬರವಣಿಗೆಯನ್ನು ಬರೆದುಕೊಳ್ಳುವುದು ಅಥವಾ ಏನಾದರೂ ಬರೆಯುವ ವಿಷಯದಲ್ಲಿ ಇಲ್ಲಿ ಆಧ್ಯಾತ್ಮಿಕವಾಗಿ ಗುರುಗ್ರಹ ತೃತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಫಲವನ್ನು ನೀಡ್ತಾರೆ.
ಈ ರೀತಿ 3ನೇ ಸ್ಥಾನದಲ್ಲಿ ಗುರುಗ್ರಹ ಫಲವನ್ನು ನೀಡ್ತಾರೆ. 2027ರಿಂದ 28ರವರೆಗೆ ಗುರುಗ್ರಹವು ಸಿಂಹರಾಶಿ ಚತುರ್ಥ ಸ್ಥಾನವನ್ನು ಪ್ರವೇಶಿಸ್ತಾರೆ. 28ರವರೆಗೆ ಅಲ್ಲಿ ಸಂಚಾರವಾಗುವ ಆ ಕಾಲದಲ್ಲಿಯೂ ಅಂದರೆ 2027 ಕೊನೆಯವರೆಗೂ ಶನಿಗ್ರಹವು ನಿಮಗೆ ಲಾಭ ಸ್ಥಾನದಲ್ಲೇ ಸಂಚರಿಸ್ತಾ ಇರ್ತಾರೆ. ಆ ಪ್ರಾರಂಭದಲ್ಲಿ 2028ರ ಪ್ರಾರಂಭದಲ್ಲಿ ಶನಿಗ್ರಹದ ಬದಲಾವಣೆ ಮೇಷರಾಶಿಗೆ ಆಗುತ್ತೆ. ಆದರೆ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವಾಗ ಯಾವ ಫಲಗಳನ್ನು ಮುಖ್ಯವಾಗಿ ನಿಮಗೆ ನೀಡುತ್ತಾರೆ? 2027-28 ಈ ಒಂದು ಕಾಲದಲ್ಲಿ ಗುರುಗ್ರಹ ನಿಮ್ಮ ಭೂಮಿ, ಮನೆ ಈ ವಿಷಯಗಳಿಗೆ ಶುಭದ ಫಲವನ್ನು ನೀಡ್ತಾರೆ. ಏಕೆಂದರೆ ಗುರುಗ್ರಹ ನಿಮಗೆ ಲಾಭಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿದ್ದರೂ ಇಲ್ಲಿ ಲಾಭದ ಫಲವನ್ನು ಚತುರ್ಥ ಸ್ಥಾನದಲ್ಲಿ ಗುರುಗ್ರಹ ನೀಡ್ತಾರೆ. ಮತ್ತು ತಾಯಿಯ ಸಂಬಂಧಪಟ್ಟಂತಹ ಸಹಯೋಗವು ನಿಮಗೆ ಸಿಗುತ್ತೆ. ಆದರೂ ಅಷ್ಟಮಾಧಿಪತಿಯಾಗಿ ಸ್ವಲ್ಪ ಮಟ್ಟಿಗೆ ಕೊರತೆಗಳಾಗುತ್ತೆ. ನೀವು ಗುರುಗ್ರಹ ಚತುರ್ಥ ಸ್ಥಾನ ಪ್ರವೇಶ ಮಾಡೋದ್ರಿಂದ ಬಹಳ ಕಂಫರ್ಟಾಗಿ ಒಂದು ಹ್ಯಾಪಿ ಲೈಫ್ ಮಾಡುವಂತಹ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆ ನಿಮಗಿರುತ್ತೆ. ಹಾಗಾಗಿ ಬಹಳ ಕಂಫರ್ಟಾಗಿ ನಿಮ್ಮ ಒಂದು ಮನೆಯಲ್ಲಿ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಳ್ತೀರ. ಆದರೆ 2028ರ ಆರಂಭದಲ್ಲಿಯೇ ಶನಿಗ್ರಹವು ನಿಮ್ಮ ಜನ್ಮರಾಶಿಯ ಹಿಂದಿನ ರಾಶಿಯಾದಂತಹ ಮೇಷರಾಶಿಗೆ ಶನಿಗ್ರಹ ಪ್ರವೇಶಿಸ್ತಾರೆ. ನಿಮಗೆ ಸಾಡೆ ಸಾತಿಯ ಆರಂಭ ಆಗುತ್ತೆ. ಸಾಡೆ ಸಾತಿ ಆರಂಭ ಆಗುವ ಆ ಕಾಲದಿಂದ ನಿಮಗೆ 2.5 ವರ್ಷಗಳ ಕಾಲ ಶನಿಗ್ರಹವು ಅಶುಭ ಫಲ ನೀಡ್ತಾರೆ. ನೀವು ಇಲ್ಲಿ ನಿಮಗೆ ಪ್ರಶ್ನೆ ಬರಬಹುದು, ಶನಿಗ್ರಹ ವೃಷಭ ರಾಶಿಯವರಿಗೆ ಅಖಂಡ ರಾಜಯೋಗ ಕಾರಕ ಅಂತ ಹೇಳ್ತಾರೆ ಜ್ಯೋತಿಷಿಗಳು. ಯಾಕೆ ಶನಿಗ್ರಹ ಸಾಡೆ ಸಾತಿ ಆರಂಭದಲ್ಲಿ ಅಶುಭ ಫಲವನ್ನು ನೀಡುತ್ತಾರೆ? ಯಾಕೆ ನೀಡ್ತಾರೆ ಅಂದರೆ, ಶನಿಗ್ರಹ ಶುಭವನ್ನು ನೀಡಲಿಕ್ಕೆ ಶನಿಗ್ರಹದ ಸ್ಥಿತಿ ಸರಿಯಾಗಿರಬೇಕಾಗತ್ತೆ. ಶನಿಗ್ರಹಕ್ಕೆ ಮೇಷರಾಶಿಯು ನೀಚ ರಾಶಿಯನ್ನು ಪ್ರವೇಶಿಸುವ ಮೊದಲೇ ನಿಮಗೆ ಇಲ್ಲಿ 2027 ಕೊನೆ ಭಾಗದಿಂದಲೇ ನಿಮಗೆ ಅಶುಭ ಫಲಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏಕೆಂದರೆ ಈ ಗ್ರಹ ಮೊದಲೇ ಅಶುಭ ಫಲಗಳನ್ನು ನೀಡಿ ಇನ್ನೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಬಹುದು. ಪ್ರಾರಂಭದಲ್ಲಿ ನೀಚ ರಾಶಿ ಆಗಿರೋದ್ರಿಂದ, ಅಗ್ನಿ ರಾಶಿಯು ಆಗಿರೋದ್ರಿಂದ, ಶತ್ರು ಕುಜನ ರಾಶಿಯು ಆಗಿರೋದ್ರಿಂದ ನೀಚ ಗ್ರಹ ಆತಂಕದ ಫಲವನ್ನು ನೀಡ್ತಾರೆ, ಭಯದ ಫಲವನ್ನು ನೀಡ್ತಾರೆ. ಪ್ರಾರಂಭದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗಲೂ ಅಶುಭ ಫಲಗಳು ಮತ್ತು ಭರಣಿ ನಕ್ಷತ್ರವನ್ನು ಪ್ರವೇಶಿಸಿ ಭರಣಿ ನಕ್ಷತ್ರದಲ್ಲಿ 20 ಡಿಗ್ರಿಗೆ ಇಲ್ಲಿ ಈ ಗ್ರಹ ಬರುವಾಗ ಅಲ್ಲಿ ಅತಿ ನೀಚ ಸ್ಥಿತಿಯಲ್ಲಿಯೂ ಅಶುಭ ಫಲಗಳನ್ನು ನೀಡಿ, ಇಲ್ಲಿ ಭರಣಿ ನಕ್ಷತ್ರ ಶನಿಗೆ ಮಿತ್ರ ಗ್ರಹಣ ನಕ್ಷತ್ರವಾಗಿ, ಇಲ್ಲಿ ಮಿತ್ರಗ್ರಹಣ ನಕ್ಷತ್ರದಲ್ಲಿ ಶುಭ ನೀಡಬೇಕು. ಆದರೆ ಈ ಗ್ರಹ ಅಲ್ಲಿ ವಕ್ರ ಆದರೆ ಇಲ್ಲಿ ಕೆಲವು ಅಶುಭ ಫಲಗಳು ಅವಾಯ್ಡ್ ಆಗುತ್ತೆ. ಆದರೆ ಇಲ್ಲಿ ಶತ್ರುವಿನ ಕ್ಷೇತ್ರದಲ್ಲಿ ನೀಚ ಆಗಿರೋದ್ರಿಂದ ಅಶುಭ ಫಲವನ್ನೇ ನೀಡ್ತಾರೆ. ಮತ್ತು ಮುಂದುವರೆದು ಕೃತಿಕಾ ನಕ್ಷತ್ರದಲ್ಲಿ ಈ ಗ್ರಹದ ಸಂಚಾರ ಇರುತ್ತೆ ಮೇಷರಾಶಿಯಲ್ಲಿ. ಈ ಮೇಷರಾಶಿಯಲ್ಲಿ ಸಂಚರಿಸುವಾಗ ಯಾವ ರೀತಿ ಫಲವನ್ನು ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಶನಿಗ್ರಹ ನೀಡ್ತಾರೆ? ನಿಮ್ಮ ಉದ್ಯೋಗ ಸ್ಥಾನಾಧಿಪತಿಯೂ ಹೌದು, 10ನೇ ಸ್ಥಾನಾಧಿಪತಿ ಮತ್ತು ನಿಮ್ಮ ಭಾಗ್ಯ 9ನೇ ಸ್ಥಾನಾಧಿಪತಿಯಾಗಿ ನಿಮ್ಮ ಅದೃಷ್ಟದಲ್ಲಿ ಹಿನ್ನಡೆಯಾಗುತ್ತೆ, ಅಡೆತಡೆಗಳಾಗುತ್ತೆ. ಮತ್ತು ನಿಮ್ಮ ಧರ್ಮ ಕಾರ್ಯಗಳಿಗೂ ಧಾರ್ಮಿಕ ಕಾರ್ಯಗಳಿಗೂ ಅಡೆತಡೆಯಾಗುತ್ತೆ. ಉದ್ಯೋಗ ಸ್ಥಾನಾಧಿಪತಿಯಾಗಿ ಮುಖ್ಯವಾಗಿ ಉದ್ಯೋಗ ನಷ್ಟ, ಹಿನ್ನಡೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ಆಗುತ್ತೆ. ಉದ್ಯೋಗ
ಇಲ್ಲಿ ಉದ್ಯೋಗದಲ್ಲಿ ಹೆಚ್ಚು ಯಾರಿಗೆ ಅಶುಭ ಫಲ, ನಿಮಗೇನಾದರೂ ಶನಿಭುಕ್ತಿ ಕಾಲವೇ ನಡೀತಾ ಇದ್ದರೆ ಬಹಳಷ್ಟು ಮಾರಕ ಫಲವನ್ನು ನೀವು ಪಡೆದುಕೊಳ್ತೀರಾ. ಅಂದರೆ ಆ ಶನಿಭುಕ್ತಿ ಕಾಲವೂ ಆಗಿ ಇಲ್ಲಿ ಸಾಡೆ ಆರಂಭವೂ ಆದ್ದರಿಂದ ನಿಮಗೆ ಬಹಳ ದೀರ್ಘಕಾಲದ ಅಂದರೆ ಆ ಕಾಲವೆಲ್ಲವೂ ವ್ಯರ್ಥವಾಗುತ್ತೆ. ಉದ್ಯೋಗ ನಷ್ಟವಾಗಿ ಮನೆಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬರಬಹುದು, ಅಥವಾ ನೀವು ಹೊರ ದೇಶಗಳಲ್ಲಿದ್ದರೂ ನಿತ್ಯ ನಿರಂತರವಾಗಿ ಉದ್ಯೋಗಕ್ಕೆ ಪ್ರಯತ್ನಿಸಿದರೂ ಹಿನ್ನಡೆ ಆಗಬಹುದು. ಈ ರೀತಿ ಈ ಗ್ರಹ ಇಲ್ಲಿ ಉದ್ಯೋಗದ ವಿಷಯದಲ್ಲಿ ಬಹಳಷ್ಟು ಅಡೆತಡೆಗಳು, ಸಮಸ್ಯೆಗಳು, ನಿರಾಶೆ, ಸೋಲು ಮತ್ತು ಕೊಟ್ಟಂತಹ ಕೆಲಸ ಇನ್ಕಂಪ್ಲೀಟ್ ಆಗಿ ಮಾಡುವಂತೆ, ನಿಮ್ಮಲ್ಲೇ ಏನೋ ಕೊರತೆಯಾಗುವಂತೆ ಇಲ್ಲಿ ಫಲವನ್ನು ನೀಡ್ತಾರೆ. ಅನಾರೋಗ್ಯವಾದರೂ ಆರಂಭ ಆಗ್ಬೋದು. 12ನೇ ಸ್ಥಾನದಲ್ಲಿ ವೆಚ್ಚಗಳು ಹೆಚ್ಚಿರುತ್ತೆ, ಅಂದರೆ ಖರ್ಚು ಜಾಸ್ತಿ ಇರುತ್ತೆ. ಇಲ್ಲಿ ಬರಬಹುದಾದ ಹಣಕ್ಕಿಂತ ಅಧಿಕವಾದ ಖರ್ಚನ್ನು ಅಲ್ಲಿ ಸೂಚಿಸ್ತಾರೆ. ಮತ್ತು ಆ ಸ್ಥಾನವು ಬಂಧನ ಸ್ಥಾನವೂ ಆಗಿರೋದ್ರಿಂದ ನಿಮಗೆ ಇಲ್ಲಿ ಒಂದೇ ಕಡೆ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು, ನಿರಾಶೆ ಆಗ್ಬೋದು, ಇದರಿಂದ ಬೇಸರ ಆಗ್ಬೋದು. ಹಾಗಾಗಿ ನಿಮಗದೊಂದು ರೀತಿಯ ಬಂಧನ ರೀತಿ ಆಗ್ಬೋದು. ಮುಖ್ಯವಾಗಿ ಕುಟುಂಬದ ಅಥವಾ ಯಾವುದೇ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇಲ್ಲಿ ಕ್ರಿಯೇಟ್ ಆಗ್ಬೋದು. ಇದರಿಂದ ನಿಮಗೆ ಏಕಾಂಗಿ ಅನ್ನಿಸುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ ನಿಮ್ಮ ಮನಸ್ಸು. ಇದರಿಂದ ಏನಾಗುತ್ತೆ, ನೀವು ಆಧ್ಯಾತ್ಮದ ಕಡೆ ಇಲ್ಲಿ ಬರುವಂತೆ ಆಗುತ್ತೆ. ಅಂದರೆ ನೀವು ಯಾವ ದೇವರಿಗೂ ನಮಸ್ಕಾರವನ್ನು ಮಾಡದಿದ್ದರೂ ಆ ದೇವರ ನೆನಪು ಆಗುತ್ತೆ, ನೀವು ನಮಸ್ಕರಿಸುವಂತೆ ಈಗ ಈ ಕಾಲದಲ್ಲಿ ಆಗುತ್ತೆ. ಅಂದರೆ ಕಷ್ಟ ಕಾಲದಲ್ಲಿ ಈ ರೀತಿ ಆಧ್ಯಾತ್ಮಿಕವಾದಂತಹ ಪ್ರಗತಿಯು ನಿಮಗೆ ಬರುತ್ತೆ. ಏಕಾಂಗಿಯಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ಪರ್ಸ್ನಾಲಿಟಿಯ ಮೇಲೆ ಇಲ್ಲಿ ಈ ಗ್ರಹ ನಿಮ್ಮ ಬದಲಾವಣೆಯನ್ನು ಇಲ್ಲಿ ನೀಡುತ್ತಾರೆ. ಈ ರೀತಿ ಫಲಗಳು ಸಿಗುತ್ತೆ. ಹಾಗಾಗಿ ನೀವು ಬಹಳ ಜಾಗೃತಿಯಾಗಿ ನೀವು ನಿಮ್ಮ ಪ್ಲ್ಯಾನ್ಗಳನ್ನು, ಆಲೋಚನೆಗಳನ್ನು ಈಗ ಮಾಡಬೇಕಾಗತ್ತೆ. ಆತಂಕದಿಂದ ಇಲ್ಲಿ ಆತಂಕ ಬರುವಂತೆ ಫಲಗಳನ್ನು ನೀಡ್ತಾರೆ. ಅಂದರೆ ಆತಂಕ ನಿಮಗೆ ಇಲ್ಲಿ ಹೇಳಿ ಅಥವಾ ತಿಳಿದು ಬರದೇ ಇರಬಹುದು, ಗುಪ್ತವಾಗಿ ನಿಮಗೆ ಬರಬಹುದು. ಅಂದರೆ ಈ ಆತಂಕ ಹೇಗೆ ಬಂತು ಅನ್ನೋದೇ ನಿಮಗೆ ಗೊತ್ತಾಗದೆ ಇಲ್ಲಿ ಆ ಬಾಧೆಯಾಗಿ ನಿಮಗೆ ಕಾಡಬಹುದು. ಈ ರೀತಿ ಸಮಸ್ಯೆಗಳಿರುತ್ತೆ. ಮತ್ತು ಹೊರ ಸ್ಥಾನಗಳಿಂದ ಸಮಸ್ಯೆಗಳಾಗುತ್ತೆ. ಹೊರ ಸ್ಥಾನಗಳಿಂದ ಯಾಕೆ ಇಲ್ಲಿ ಸಮಸ್ಯೆಗಳಾಗುತ್ತೆ ಅಂದರೆ, ಆ ಸ್ಥಾನವನ್ನು ಗುರುಗ್ರಹವು ಆ ಕಾಲದಲ್ಲಿ ವೀಕ್ಷಣೆ ಮಾಡ್ತಾರೆ. 2028ರಿಂದ 29ರವರೆಗೆ ಪಂಚಮ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಮಾಡ್ತಾರೆ. 28ರವರೆಗೆ ಆ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಬಹಳ ವಿಷಯಗಳಲ್ಲಿ ನಿಮಗೆ ಶುಭ ಫಲವನ್ನು ನೀಡಿದರೂ ನಿಮಗೆ ಸಾಡೆ ಶನಿಯ ಪ್ರಭಾವವೂ ಇರುತ್ತೆ. ಆದರೆ ಆಗುವ ಶುಭ ಅಡೆತಡೆಗಳಿಂದ ಆಗ್ಬೋದು, ಅಥವಾ ಆದಂತಹ ಶುಭ ಇಲ್ಲಿ ಮುಂದೆ ನಿಮಗೆ ಸಮಸ್ಯೆ ಆಗ್ಬೋದು. ಈ ರೀತಿ ಇಲ್ಲಿ ಫಲಗಳು ನಿಮಗೆ ಸಿಗುತ್ತೆ. ಅಂದರೆ ಪಂಚಮ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ವಿದ್ಯೆಗಾಗ್ಬೋದು, ಅಥವಾ ಸಂತಾನಕ್ಕಾಗ್ಬೋದು, ನಿಮ್ಮ ಮಕ್ಕಳ ವಿಷಯಕ್ಕಾಗ್ಬೋದು, ವಿವಾಹಕ್ಕಾಗ್ಬೋದು, ಎಲ್ಲದಕ್ಕೂ ಇಲ್ಲಿ ಗುರು ಬಲದಿಂದ ಒಳ್ಳೆ ಫಲವನ್ನು ಗುರು ನೀಡಬೇಕು. ಆದರೆ ಆದರೂ ಸಿಗುವಂತಹ ವಿಷಯದಲ್ಲಿ ಅಡೆತಡೆಗಳಿರುವಂಥದ್ದು, ಅಥವಾ ಸಿಕ್ಕಿದ ವಿಷಯದಲ್ಲಿ ಏನಾದರೂ ಸಮಸ್ಯೆಗಳಾಗುವಂಥದ್ದು, ಈ ರೀತಿಯಲ್ಲಿ ಶನಿಯ ಸಾಡೆಸಾತಿಯ ಎಫೆಕ್ಟಿಂದ ನಿಮಗೆ ಸಮಸ್ಯೆಗಳು ಆಗ್ಬೋದು. ಹಾಗಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ, ನಿರ್ಧಾರದಲ್ಲಿ ಗುರುಬಲವಿದ್ದರೂ 2028-29ರ ಆ ಕಾಲದಲ್ಲಿಯೂ ನೀವು ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. 2029ರಿಂದ 30ರವರೆಗೆ ಗುರುಗ್ರಹವು ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ. ಆ ಕಾಲದಲ್ಲಿ
ಶನಿಗ್ರಹವು 12ನೇ ಸ್ಥಾನದಲ್ಲಿಯೇ ಸಂಚಾರ ಆಗ್ತಾ ಇರುತ್ತೆ. ಗುರುಬಲ ಇರೋದಿಲ್ಲ. 2029-30ರವರೆಗೆ ಆ ಕಾಲದಲ್ಲಿ ಶನಿಯು 12ನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರ್ತಾರೆ. ಅಂದರೆ ಅದು ಅಶುಭ ಫಲವನ್ನು ಪಡೆದುಕೊಳ್ಳುವಂತಹ ಕಾಲವಾಗಿರುತ್ತೆ. ಹಾಗಾಗಿ ನೀವು ಹೆಚ್ಚು ಆ ಒಂದು ವರ್ಷದಲ್ಲಿಯೂ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಗುರು 6ಷ್ಠ ಸ್ಥಾನದಲ್ಲಿ ಸಂಚರಿಸುವಾಗ ಲಾಭಾಧಿಪತಿಯಾಗಿ 6ಷ್ಠ ಸ್ಥಾನದಲ್ಲಿ ಲಾಭವು ನಷ್ಟವಾಗುವಂತೆ, ಲಾಭಕ್ಕೆ ಹಿನ್ನಡೆ ಆಗುವಂತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ನೀಡುತ್ತಾರೆ. ಸಾಲವಾಗುವಂತೆ ಈ ರೀತಿ ಇಲ್ಲಿ ಹಿನ್ನಡೆಯನ್ನು ನೀಡ್ತಾರೆ. ಶತ್ರುಗಳೊಂದಿಗೆ ನಿಮಗೆ ಆಗುವ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಬಗೆಹರಿಸಿಕೊಳ್ಳುವಂತೆ ಫಲವನ್ನು ನೀಡಿದರೂ ಇಲ್ಲಿ ಶನಿಗ್ರಹವು ಆ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಸಮಸ್ಯೆಗಳಿರುತ್ತೆ. ಈ ರೀತಿ ಆ ಒಂದು ಕಾಲದಲ್ಲಿ ಒಳ್ಳೆ ಫಲವನ್ನು ಈ ಎರಡೂ ಗ್ರಹಗಳು ನೀಡುವುದಿಲ್ಲ. ಆ ನಂತರದಲ್ಲಿ 2030 ಈ ಒಂದು ವರ್ಷದಲ್ಲಿ ಶನಿಗ್ರಹವು ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ. ಅಂದರೆ ಮೇಷ ರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶಿಸ್ತಾರೆ. ವೃಷಭ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಯಾವ ಫಲವನ್ನು ನಿಮಗೆ ನೀಡ್ತಾರೆ? 2030ರ ನಂತರದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಶಿಸ್ತು, ಗಂಭೀರವಾದಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಅಂದರೆ ಶನಿಗ್ರಹ ಜನ್ಮರಾಶಿಗೆ ಪ್ರವೇಶಿಸೋದ್ರಿಂದ ಶನಿಯು ನಿಮಗೆ ಭಾಗ್ಯಕರ್ಮ ಸ್ಥಾನಾಧಿಪತಿಯಾಗಿ 2030ಕ್ಕೆ ಒಳ್ಳೆ ಫಲವನ್ನು ನೀಡ್ತಾರೆ. ಏಕೆಂದರೆ ಆ ರಾಶಿಯು ಶನಿಗ್ರಹಕ್ಕೆ ಮಿತ್ರ ರಾಶಿ ಆಗಿರೋದ್ರಿಂದ ಅಲ್ಲಿ ಕೆಲವು ಮುಖ್ಯವಾದಂತಹ ವಿಷಯಗಳಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಇಲ್ಲಿ ಸ್ಟ್ರಾಂಗ್ ಆಗಿ ಯೋಚಿಸುವಂತಹ ಶಿಸ್ತುಬದ್ಧವಾದಂತಹ ಜೀವನ ಇಲ್ಲಿ ನಿರ್ಮಾಣ ಆಗೋದ್ರಿಂದ ಲೀಡರ್ಶಿಪ್ ಕ್ವಾಲಿಟಿ ಅಲ್ಲಿ ನಿಮಗೆ ಬಂದಂತಾಗುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ನೀವೇ ನಿವಾರಣೆ ಮಾಡಿಕೊಂಡು ಅಡೆತಡೆಗಳನ್ನು ಜಯಿಸುವಂತಹ ಸಾಮರ್ಥ್ಯವನ್ನು ನೀಡ್ತಾರೆ. ಉದ್ಯೋಗ ಆಗ್ಬೋದು ಅಥವಾ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಇಲ್ಲಿ ಸಕ್ಸಸ್ ನಿಮಗೆ ಸಿಗುವಂತೆ ನೀಡುತ್ತಾರೆ. ನಿಮ್ಮ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ತುಂಬ ಹಾರ್ಡ್ ವರ್ಕ್ ಮಾಡುವಂತಹ, ಎಫರ್ಟ್ ಹಾಕುವಂತಹ ಸ್ಟ್ರೆಂತನ್ನು ಶನಿಗ್ರಹವೇ ನೀಡ್ತಾರೆ. ಯಾರಿಗೆ ಶುಭ ಭುಕ್ತಿ ಕಾಲಗಳು, ಯೋಗಕಾರಕರ ಭುಕ್ತಿ ಕಾಲಗಳು ನಡೀತಾ ಇದ್ದರೆ ನೀವು ನಿತ್ಯ ನಿರಂತರವಾಗಿ ನಿಮ್ಮ ಸಾಧನೆಗಾಗಿ ಶ್ರಮ ಪಡುವವರು ನೀವಾಗಿದ್ದರೆ ಬಹಳ ಒಳ್ಳೆಯ ಫಲವನ್ನು, ಅಂದರೆ ಸಾಧಿಸುವಂತಹ ಫಲವನ್ನು ಇಲ್ಲಿ ಶನಿಗ್ರಹ ನಿಮಗೆ ನೀಡ್ತಾರೆ. ಶನಿಗ್ರಹ ಹಾರ್ಡ್ ವರ್ಕ್ಗೆ ತುಂಬ ಸಕ್ಸಸ್ಸನ್ನು ನೀಡೋದ್ರಿಂದ ಆ ಕಾಲದಲ್ಲಿ ನಿಮಗೆ ಒಳ್ಳೆ ಭುಕ್ತಿ ಕಾಲಗಳು ನಡೀತಾ ಇದ್ದರೆ ಹೆಚ್ಚಿನ ಸಕ್ಸಸ್ಸನ್ನು ನೀಡ್ತಾರೆ. ಅಂದರೆ ಜೀವನದಲ್ಲಿ ನಿಮಗೆ ಅದು ಯಾವಾಗಲೂ ಸ್ಥಿರವಾಗಿ ಯಶಸ್ಸನ್ನು ತಂದುಕೊಡುವಂಥದ್ದಾಗಿರಬೇಕು. ಅಂಥ ಒಂದು ಯಶಸ್ಸನ್ನು ಶನಿಗ್ರಹ ನೀಡ್ತಾರೆ. ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಬಹಳ ವಿಷಯಗಳಲ್ಲಿ ಎಲ್ಲದರಲ್ಲೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಅದೇ ಕಾಲದಲ್ಲಿ ಗುರುಗ್ರಹ 7ಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಬಹಳಷ್ಟು ನಿಮ್ಮ ಗೌರವ, ಶುಭ ಕಾರ್ಯಗಳಿಗೆ, ಇನ್ನಿತರ ಎಲ್ಲ ಕಾರ್ಯಗಳಿಗೆ ಗುರು 7ಮ ಸ್ಥಾನದಿಂದ ಒಳ್ಳೆ ಫಲವನ್ನೇ ನಿಮಗೆ ನೀಡ್ತಾರೆ. ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ವೃದ್ಧಿಯ ಫಲವನ್ನು ನೀಡ್ತಾರೆ. ಆದರೆ ಆ ಕಾಲದಲ್ಲಿ ನಿಮಗೆ ಅಶುಭ ಭುಕ್ತಿ ಕಾಲವೇ ನಡೀತಾ ಇದ್ದರೆ ಈ ಶುಭ ಫಲಗಳು ದೊರೆಯೋದಿಲ್ಲ. ಅಂದರೆ ನಿಮಗೇನಾದರೂ ರಾಹುಭುಕ್ತಿ ಕಾಲ ನಡೀತಾ ಇದ್ದು ನಿಮ್ಮ ಜನ್ಮ ಅಂದರೆ ದ್ವಿತೀಯ ಸ್ಥಾನದಲ್ಲಿ ಕೇತು ಗ್ರಹ ಇದ್ದು ಕೇತು ಭುಕ್ತಿ ಕಾಲವೇನಾದರೂ ನಡೀತಾ ಇದ್ದರೆ ಅಲ್ಲಿ ಧನನಷ್ಟ ಯೋಗವೇ ನಿಮಗೆ ಸಿಗುತ್ತೆ. ಅಂದರೆ ಇಲ್ಲಿ ಅಶುಭ ಭುಕ್ತಿ ಕಾಲಗಳು ನಡೀತಾ ಇದ್ದಾಗ ಈ ಗೋಚಾರದ ಗ್ರಹಗಳು ಪೂರ್ಣವಾಗಿ ಶುಭವನ್ನು ನೀಡೋದಿಲ್ಲ. ಆ ನಂತರದಲ್ಲಿ 2032ನೇ ವರ್ಷದಿಂದ ಶನಿಗ್ರಹವು ನಿಮ್ಮ ದ್ವಿತೀಯ ಸ್ಥಾನವನ್ನು, ಅಂದರೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚರಿಸುವಾಗ ನಿಮಗೆ ಬಹಳ ವಿಷಯಗಳಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ
ಆ ಸ್ಥಾನವು ದ್ವಿತೀಯ ಸ್ಥಾನ ಧನಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಭಾಗ್ಯ ಧರ್ಮ ಸ್ಥಾನಾಧಿಪತಿಯಾಗಿ ಶನಿಗ್ರಹ ಧರ್ಮಕ್ಕಿಂತ ಹೆಚ್ಚು ಹಣ ಸಂಪಾದನೆಯ ಬಗ್ಗೆ ಯೋಚಿಸುವಂತೆ ಇಲ್ಲಿ ಮನಸ್ಸನ್ನು ನಿಮ್ಗೆ ನೀಡ್ತಾರೆ. ಮತ್ತು ಆ ಸ್ಥಾನದಲ್ಲಿ ವಾಕ್ಸ್ಥಾನವೂ ಆಗಿರೋದ್ರಿಂದ ಬಹಳ ಗಂಭೀರವಾಗಿ ಶಿಸ್ತುಬದ್ಧವಾಗಿ ಮಾತಾಡುವಂಥದ್ದು. ಇತರರಿಗೆ ಕೆಲಸ ಕಾರ್ಯಗಳಲ್ಲಿ ನೀವು ಏನಾದರೂ ವಿಷಯದಲ್ಲಿ ಅಪ್ರೋಚ್ ಮಾಡಬೇಕಾಗಿ ಬಂದಾಗ ಅಲ್ಲಿ ನಿಮಗೆ ಶಿಸ್ತುಬದ್ಧವಾಗಿ ಇತರರಿಗೆ ಅಪ್ರೋಚ್ ಮಾಡುವಂಥದ್ದು ಮತ್ತು ಹಣದ ಸೇವಿಂಗ್ಸ್ ವಿಷಯದಲ್ಲಿ ಬಹಳ ಸೆಕ್ಯೂರ್ ಆಗಿ ಸೇವಿಂಗ್ಸ್ ಮಾಡುವಂತೆ ಮತ್ತು ನಿಮ್ಮ ಕುಟುಂಬದಲ್ಲಿ ಶಿಸ್ತುಬದ್ಧವಾಗಿ ನೀವು ಇರುವಂತೆ, ಸಮಸ್ಯೆಗಳಿದ್ದರೂ ಬಹಳ ಶಿಸ್ತುಬದ್ಧವಾದಂತಹ ರಿಲೇಷನ್ಶಿಪ್ಪನ್ನು ನೀವು ಅಲ್ಲಿ ಮೇಂಟೈನ್ ಮಾಡುವಂತೆ. ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಶನಿಗ್ರಹ ಈ ರೀತಿ ಫಲವನ್ನು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ನೀಡ್ತಾರೆ. 2032ರಿಂದ ಶನಿಗ್ರಹ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವ ಆ ಕಾಲದಲ್ಲಿ ಇಂಥ ಫಲಗಳು ನಿಮಗೆ ದೊರೆಯುತ್ತೆ. ನಿಮಗೆ ಮುಖ್ಯವಾಗಿ ಯಾವ ರೀತಿ ಜಾಗೃತಿ ಇರಬೇಕಂದ್ರೆ, ನಿಮ್ಮ ಕಾಲವನ್ನು ನೀವು ವ್ಯರ್ಥ ಮಾಡುವ ಹಾಗೆ ಇರಬಾರ್ದು, ನಿಮ್ಮ ಪ್ಲ್ಯಾನ್ ಹಾಗಿರಬಾರ್ದು. ಅಂದರೆ ಕಾಲ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಆ ಕಾಲದಲ್ಲಿ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು ಒಂದು ಜಾತಕವನ್ನು ಇಲ್ಲಿ ಉದಾಹರಣೆಯಾಗಿ ನಿಮಗೆ ಇಲ್ಲಿ ತೋರಿಸಿ ಇಲ್ಲಿ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. ಈ ವ್ಯಕ್ತಿಯ ಜನನವು 1995ರಲ್ಲಿ ಆಗಿದೆ. 2ನೇ ದಿನಾಂಕ ಜುಲೈ ಮಾಸದ 1995ರಲ್ಲಿ ಜನನ ಆಗಿದೆ. 1:15 ಇವರ ಜನನ ಆಗಿದೆ. ಅಂದರೆ ಮಧ್ಯರಾತ್ರಿ AM ಆಗುತ್ತೆ. ಈ ಕಾಲದಲ್ಲಿ ಮೇಷ ಲಗ್ನವಾಗಿ ಕಟಕ ರಾಶಿ ಆಗಿ ಇವರ ಜನನ ಆಗಿದೆ. ಆಶ್ಲೇಷ ನಕ್ಷತ್ರದ 4ನೇ ಪಾದವೂ ಆಗಿದೆ. ಈ ವ್ಯಕ್ತಿಯ ಜಾತಕವನ್ನು 2-3 ದಿನದ ಹಿಂದೆಯಷ್ಟೇ ನಾನು ಪರಿಶೀಲನೆ ಮಾಡಿದ್ದೇನೆ. ಇವರ ಒಂದು ಪ್ರಶ್ನೆ ಏನಂದರೆ, ಇವರು IAS IPS ಎಕ್ಸಾಮನ್ನು ತೆಗೆದುಕೊಳ್ಬೇಕು, ನಾನು IPS ಆಗಲೇಬೇಕು ಅನ್ನುವಂತಹ ನಿತ್ಯ ನಿರಂತರವಾದಂತಹ ಬಯಕೆಯನ್ನು ಇವರು ಹೊಂದಿದ್ದಾರೆ. ಹಾಗಾಗಿ 2017ನೇ ಒಂದು ವರ್ಷದಿಂದಲೂ ಇವರು ಇದರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 5 ಬಾರಿ ಈ ಒಂದು ಎಕ್ಸಾಮನ್ನು ಅವರು ತೆಗೆದುಕೊಂಡಿದ್ದಾರೆ. ಕೊನೆಯದಾಗಿ 2026ರಲ್ಲಿ ಮತ್ತೆ ಎಕ್ಸಾಮ್ ಬರುತ್ತೆ. ನನಗೆ ಈ ಒಂದು ಪರೀಕ್ಷೆಯಲ್ಲಿ ನಾನು ಯಾವ ರೀತಿ ನನಗೆ ರಿಸಲ್ಟ್ ಸಿಗ್ಬೋದು ಅಂತ ಅವರ ಒಂದು ಪ್ರಶ್ನೆ ಆಗಿತ್ತು. 2017ರಿಂದಲೂ ಇವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಂದರೆ ನೀವು ಯೋಚಿಸಬೇಕು, ಇಲ್ಲಿ ಎಷ್ಟು ಕಾಲವೂ ಇದೆ. ಅಂದರೆ ಆ ಕಾಲದಲ್ಲಿ ಇವರಿಗೆ ಯಾಕೆ ಇಲ್ಲಿ ಸೋಲು ಆಗಿದೆ ಮತ್ತು ಮುಖ್ಯವಾಗಿ ಇವರು IAS IPS ಪಡೆದುಕೊಳ್ಳುವಂತಹ ಯೋಗ ಇವರಿಗಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕೆ ಈ ಥರ ಅಡೆತಡೆಗಳು ಆಗ್ತಾ ಇದೆ? ಈ ರೀತಿ ಕಾಲ ವ್ಯರ್ಥ ಆಗೋದಕ್ಕೆ ಒಂದು ದಶಾಭುಕ್ತಿಗಳ ಅಶುಭ ಫಲಗಳು ಇಲ್ಲಿ ಕಾರಣವಾಗಿರುತ್ತೆ. ಮತ್ತು ಜನ್ಮ ಜಾತಕದಲ್ಲಿ ಗ್ರಹಗಳು ಸುಲಭವಾಗಿ ಇವರಿಗೆ ಫಲವನ್ನು ನೀಡುವಂತಿರೋದಿಲ್ಲ. ಅಂದರೆ ಇವರ ಜನ್ಮ ಲಗ್ನದಲ್ಲಿ ಕೇತು ಗ್ರಹ, ಸಪ್ತಮದಲ್ಲಿ ರಾಹು ಗ್ರಹ ಇರೋದರಿಂದ ಜೀವನದಲ್ಲಿ ಬಹಳಷ್ಟು ಅಡೆತಡೆಗಳನ್ನು ಇವರು ಎದುರಿಸಬೇಕಾಗುತ್ತೆ ಇವರ ಪ್ರಯತ್ನದಲ್ಲಿ. ಆದರೆ ಪಂಚಮಾಧಿಪತಿಯಾದಂತಹ ಸೂರ್ಯಗ್ರಹ ತೃತೀಯ ಸ್ಥಾನದಿಂದ ಹೈಯರ್ ಎಜುಕೇಷನ್ ಸ್ಥಾನವನ್ನು ಸೂಚಿಸೋದ್ರಿಂದ ಇವರದ್ದು ಈಗಾಗಲೇ ದ್ವಿಪದವಿಗಳಾಗಿದೆ. ಈ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಈ ಸ್ಥಾನಕ್ಕೆ ಬೇಕಾದಂತಹ ಒಳ್ಳೆಯ ಫಲವನ್ನು ಸೂರ್ಯಗ್ರಹ ನೀಡ್ತಾರೆ. ಆದರೆ IAS IPS ಆಗಬೇಕಂದ್ರೆ ಇತರ ಗ್ರಹಗಳ ಫಲವನ್ನು ನೋಡಬೇಕಾಗತ್ತೆ. ಗುರುಗ್ರಹ ನವಮ ಸ್ಥಾನಾಧಿಪತಿಯಾದಂತಹ ಗುರುಗ್ರಹವು ಅಷ್ಟಮದಲ್ಲಿ ರಾಶಿಯ ಮಧ್ಯದಲ್ಲಿ ವಕ್ರ ಆಗಿ ಇರೋದ್ರಿಂದ
ಇಲ್ಲಿ ಬಹಳ ಕಷ್ಟದಿಂದ ಮತ್ತು ಹಿನ್ನಡೆ ಆಗುವಂತಹ ಫಲವನ್ನೇ ಇಲ್ಲಿ ಈ ಗ್ರಹಗಳು ಸೂಚಿಸುತ್ತೆ. ರಾಶ್ಯಾಧಿಪತಿಯಾಗಿ ಕುಜಗ್ರಹ ಪಂಚಮ ಸ್ಥಾನದಲ್ಲಿ ಸ್ಥಿತರಾಗಿರುವುದು ಒಳ್ಳೆಯದೇ. IPS ಈ ವಿದ್ಯೆಯನ್ನು ಸೂಚಿಸುತ್ತೆ, ಆದರೆ ಅಷ್ಟು ಸುಲಭವಾಗಿಲ್ಲ. ಇತರ ಗ್ರಹಗಳ ಫಲವನ್ನು ಇಲ್ಲಿ ನಾವು ನೋಡಬೇಕಾಗತ್ತೆ. ಆದರೆ ಅವರು ಯಾವ ಕಾಲದಲ್ಲಿ ಪ್ರಯತ್ನಿಸಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. 2017, 18, 19 ಈ ಕಾಲದಲ್ಲಿ ಅವರಿಗೆ ಶನಿ ಭುಕ್ತಿ ಕಾಲದಲ್ಲಿ ಇವರಿಗೆ ಹಿನ್ನಡೆ ಆಗಿದೆ. ಆ ನಂತರದಲ್ಲಿ ಇವರಿಗೆ ಬುಧ ಭುಕ್ತಿ ಇಲ್ಲಿ ಪ್ರಾರಂಭ ಆಗಿದೆ. ಬುಧ ಭುಕ್ತಿಯಲ್ಲಿಯೂ ಇವರಿಗೆ ಬಹಳಷ್ಟು ಇಲ್ಲಿ ಪ್ರಯತ್ನದಲ್ಲಿ ಹಿನ್ನಡೆಯಾಗಿದೆ. ಏಕೆಂದರೆ ಇವರಿಗೆ 2022-23 ಈ ಕಾಲದಲ್ಲಿ ಇವರಿಗೆ ಅಷ್ಟಮ ಶನಿಯು ನಡೀತಾ ಇದ್ದದ್ರಿಂದ ಮತ್ತು ಪ್ರಯತ್ನದಲ್ಲಿ ಎಲ್ಲೋ ಇವರು ಒಂದು ಹೆಚ್ಚು ಪ್ರಯತ್ನವನ್ನು ಪಟ್ಟಿರೋದಿಲ್ಲ, ಹಾಗಾಗಿ ಇಲ್ಲಿ ಹಿನ್ನಡೆ ಆಗಿದೆ. ಆ ನಂತರದಲ್ಲಿ ಬುಧ ಭುಕ್ತಿಯ ನಂತರದಲ್ಲಿ ಕೇತು ಭುಕ್ತಿ ಇವರಿಗೆ ಬಂದಿದೆ ಮತ್ತು ಅದು ಕೂಡ ಹಿನ್ನಡೆಯನ್ನು ನೀಡಿದೆ. ಸೂರ್ಯ ಭುಕ್ತಿ ಇವರಿಗೆ ಈಗಾಗಲೇ ಆರಂಭ ಆಗಿದೆ. ಈ 2025 ಮೇಯಲ್ಲಿ ಮತ್ತೆ ಇವರು ಆ ಒಂದು ಪರೀಕ್ಷೆಗೆ ಒಳಪಟ್ಟಿದ್ದಾರೆ, ಅಂದರೆ ಎಕ್ಸಾಮನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಅದರಲ್ಲಿಯೂ ಅವರಿಗೆ ಹಿನ್ನಡೆ ಆಗಿದೆ. ಅಂದರೆ ಇದೆಲ್ಲದಕ್ಕೂ ಯಾಕೆ ಇಲ್ಲಿ ಕಾಲವು ವ್ಯರ್ಥವಾಗ್ತಾ ಇದೆ? ಮುಂದಿನ ವರ್ಷಕ್ಕೆ ಇವರಿಗೆ ಇಲ್ಲಿ ಒಳ್ಳೆ ಫಲ ಸಿಗುತ್ತಾ ಅನ್ನುವುದನ್ನು ಇಲ್ಲಿ ನಾವು ನೋಡಿದಾಗ, ಮುಂದಿನ ವರ್ಷ 2026 ಮಾರ್ಚ್ ನಂತರದಲ್ಲಿ ರಾಹು ಭುಕ್ತಿ ಆರಂಭ ಆಗುತ್ತೆ. ರಾಹು ಭುಕ್ತಿ ಕಾಲದಲ್ಲಿಯೂ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಹಳ ಒಳ್ಳೆಯ ವಿದ್ಯೆಯನ್ನು ಗಳಿಸಿಕೊಳ್ಳುವುದಕ್ಕೆ ಈ ಗ್ರಹ ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಯಾಕೆಂದರೆ ಬಹಳ ಪ್ರಾರಂಭದಲ್ಲಿ ಹಿನ್ನಡೆಯನ್ನು ನೀಡ್ತಾರೆ. ರಾಹುಭುಕ್ತಿ ಕಾಲದ ಪ್ರಾರಂಭದಲ್ಲಿ ಹಿನ್ನಡೆಯನ್ನು ನೀಡ್ತಾರೆ. ಹಾಗಾಗಿ ಇಲ್ಲಿ ಈ ಒಂದು ಬಹಳ ಎಫರ್ಟನ್ನು ಹಾಕಬೇಕಾಗುತ್ತೆ. ಆಗ ಮಾತ್ರ ರಾಹು ಭುಕ್ತಿ ಕಾಲದಲ್ಲಿ ಮಧ್ಯಭಾಗದಲ್ಲಿ ಒಳ್ಳೆಯ ರಿಸಲ್ಟನ್ನು ಇವರು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದಲ್ಲಿ ಈ ಒಂದು ನೆಕ್ಸ್ಟ್ ವರ್ಷದಲ್ಲಿಯೂ ಇದು ಇವರಿಗೆ ಇಲ್ಲಿ ಹಿನ್ನಡೆಯನ್ನು ನೀಡುತ್ತೆ. ಇಲ್ಲಿ ಮುಖ್ಯ ಏನು ನಾನು ತಿಳಿಸ್ತಾ ಇರೋದು ಅಂದರೆ, ಯಾಕೆ ಹೀಗಾಗುತ್ತೆ ಅಂದರೆ ಸರಿಯಾದಂತಹ ಪ್ಲ್ಯಾನ್ ಮಾಡದೇ ಇರುವಂಥದ್ದು ಮತ್ತು ಇಲ್ಲಿ ಎಫರ್ಟ್ ಹಾಕದೇ ಇರುವಂಥದ್ದು ಮತ್ತು ಇಲ್ಲಿ ಪರಿಹಾರಗಳನ್ನು ಸರಿಯಾದ ಕಾಲಕ್ಕೆ ಮಾಡಿಕೊಳ್ಳದೇ ಇರುವಂಥದ್ದು ಮತ್ತು ಇಷ್ಟೊಂದು ಕಾಲವು ಇಲ್ಲಿ ಇವರಿಗೆ ವ್ಯರ್ಥವಾಗುತ್ತೆ. ಈ ಪ್ರಯತ್ನದಲ್ಲಿ ವಿಫಲ ಆಗ್ತಾರೆ. ನೋಡಿ, ಈ ವಯಸ್ಸಿಗೆ ಬಂದರೂ ವಿವಾಹ ಆಗಬೇಕು ಅನ್ನುವಂಥ ಆಲೋಚನೆ ಅವರಿಗಿಲ್ಲ. ಬದಲಾಗಿ ಮತ್ತೆ ಅದೇ ಒಂದು ಸಬ್ಜೆಕ್ಟಲ್ಲಿ ನಾನು ಮುಂದುವರಿಬೇಕು ಅನ್ನುವಂತಹ ಆಲೋಚನೆ ಅವರಿಗಿದೆ. IAS IPS ನೀವು ಇಲ್ಲಿ ಪಡೆದುಕೊಳ್ಳಬೇಕು ಅಂದರೆ, ಆ ಉನ್ನತವಾದ ಸ್ಥಾನಕ್ಕೆ ನೀವು ಹೋಗಬೇಕಂದ್ರೆ ಇಲ್ಲಿ ಇತರ ಗ್ರಹಗಳು ಅಂದರೆ ಸೂರ್ಯಗ್ರಹ ಮತ್ತು ಕುಜಗ್ರಹ ಮತ್ತು ಗುರುಗ್ರಹ, ಈ ಮೂರೂ ಗ್ರಹಗಳು ನಿಮ್ಮ ಕರ್ಮಸ್ಥಾನ ಮತ್ತು ನಿಮ್ಮ ವಿದ್ಯಾಸ್ಥಾನಗಳಲ್ಲಿ ಮತ್ತು ಇಲ್ಲಿ ಒಳ್ಳೆ ಶುಭ ಸ್ಥಾನಗಳಲ್ಲಿ ಈ ಗ್ರಹದ ಸಂಬಂಧಗಳಿರಬೇಕು, ಬಲವಾಗಿರಬೇಕು. ಅಗ್ನಿತತ್ವ ರಾಶಿ ಅಂದರೆ ಇಂಥದ್ದೇ ತತ್ವ ರಾಶಿಗಳಲ್ಲಿ ಇವುಗಳಿರಬೇಕು, ಇಂಥದ್ದೇ ಲಗ್ನ ಆಗಿರಬೇಕು. ಇದೆಲ್ಲವೂ ನಿಯಮಾವಳಿಗಳಿದೆ. ಅದರ ಪ್ರಕಾರವಾಗಿ ನೀವು ಪ್ರಯತ್ನವನ್ನು ಪಡಬೇಕಾಗುತ್ತೆ. ಈ ಒಂದು ಜಾತಕದವ್ರನ್ನ ಯಾಕೆ ನಾನು ತಿಳಿಸ್ತೆ ಅಂದರೆ ನಿಮ್ಮ ಕಾಲವು ವ್ಯರ್ಥ ಆಗಬಾರ್ದು. ಕಾಲಕ್ಕೆ ಅಷ್ಟು ಇಲ್ಲಿ ವ್ಯಾಲ್ಯೂ ಇದೆ. ಆದರೆ ತುಂಬ ಎಫರ್ಟನ್ನು ಹಾಕ್ತಾ ಇರಬೇಕಾದ್ರೆ ಅದು ಬಹಳ ಪ್ರಗತಿ ಮಟ್ಟದಲ್ಲಿ ಸಾಗುತ್ತೆ ಜೀವನ ಅನ್ನೋದು. ಈ ರೀತಿ ಹಿನ್ನಡೆ ಆಗುವಂಥದ್ದು ಆಗೋದಿಲ್ಲ. ಎಲ್ಲಿ ನಿಮ್ಮ ಪ್ರಯತ್ನಕ್ಕೆ ಏನಾದರೂ ಇಲ್ಲಿ ತೊಂದರೆಗಳಿರುತ್ತೆ, ನಿಮಗೆ ಏನಾದರೂ ಬೇರೆ ರೀತಿಯಲ್ಲಿ ನಿಮ್ಮಲ್ಲೇ ಕೊರತೆ ಇರುತ್ತೆ, ಆವಾಗ ನಿಮಗೆ ಈ ರೀತಿ ಹಿನ್ನಡೆ ಆಗುವಂಥದ್ದಾಗಿರುತ್ತೆ. ಜೀವನ ಅನ್ನೋದು ಬೇರೆ ಬೇರೆ ಮಾರ್ಗದಲ್ಲಿ ನೀವು ಕಂಡುಕೊಳ್ಬೇಕಾಗುತ್ತೆ ಮತ್ತು ನೀವೇನಾಗಬೇಕು ಅದೇ ನೀವು ಆಗ್ತೀರಾ. ಇಲ್ಲಿ
ಇಂಥದ್ದೇ ಆಗಬೇಕು ಅನ್ನುವಂತಹ ಒಂದು ನಿಮ್ಮ ನಿರ್ಧಾರಕ್ಕಿಂತ ಭಗವಂತನ ನಿರ್ಧಾರ ಮತ್ತು ಭಗವಂತ ಏನಾಗಬೇಕು ಅನ್ನೋದನ್ನು ನಿಮ್ಮಲ್ಲಿ ಸೃಷ್ಟಿಸಿದ್ದಾರೋ ಅದೇ ನೀವಾಗ್ತೀರಾ. ಇಲ್ಲಿ ಕೆಲವು ದಶಾಭುಕ್ತಿ ಕಾಲದಲ್ಲಿ ಮನುಷ್ಯನ ಆಲೋಚನೆಗಳನ್ನು ಬದಲಾಯಿಸುತ್ತೆ. ನನಗೆ ಒಂದು ಲಾಸ್ಟ್ ವೀಕಲ್ಲಿ ಒಬ್ಬರು ಡಾಕ್ಟ್ರು ಬರ್ತಾರೆ. ಅಂದರೆ ಅವರದ್ದು 2000 ಬಾರ್ನ್ ಅವರು 22 ಅಂದರೆ 22 ಏಪ್ರಿಲ್ 2000 ಇಸವಿಯಲ್ಲಿ ಅವರ ಜನನ ಆಗಿದೆ. 6:18 PM ಜನನ ಆಗಿದೆ. ಈ ಕಾಲದಲ್ಲಿ ಅವ್ರದ್ದು ತುಲಾ ಲಗ್ನ ಆಗಿ ವೃಶ್ಚಿಕ ರಾಶಿ ಇವರದ್ದಾಗಿದೆ. ಇವರು ಮೆಡಿಕಲ್ ಓದಿದ್ದಾರೆ. ಓದಿದ ನಂತರದಲ್ಲಿಯೂ ಕಂಪ್ಲೀಟ್ ಆದ ನಂತರದಲ್ಲಿಯೂ ಇವರ ಒಂದು ಕ್ವಶನ್ಸ್ ನನಗೆ ಇಲ್ಲಿ ಒಂದಷ್ಟು ಕ್ವಶನ್ಸ್ ಇಲ್ಲಿ ರೈಟಿಂಗ್ ಮಾಡಿ ಕೊಟ್ಟಿದ್ದಾರೆ. ಏನಿದೆ ಅಂದರೆ ವೆನ್ ವಿಲ್ ಐ ಸೆಟಲ್ ಇನ್ ಮೈ ಲೈಫ್ ಅಂತ ಫಸ್ಟ್ ಕ್ವಶನ್ ಹಾಕಿದ್ದಾರೆ. ನೋಡಿ, ಇದಕ್ಕೆ ಲೈಫ್ ಸೆಟಲ್ ಆಗೋದಕ್ಕೆ ಇಂಥದ್ದೇ ಕಾಲ ಅಂತ ಏನಿಲ್ಲ. ಜೀವನದಲ್ಲೇ ಅಪ್ಸ್ ಆ್ಯಂಡ್ ಡೌನ್ ಬರ್ತಾ ಇರುತ್ತೆ. ಸೆಟಲ್ ಆದಮೇಲೆ ಆದರೂ ಲೈಫಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ನಿರ್ದಿಷ್ಟವಾದ ಇಂಥದ್ದೇ ಕಾಲ ಅನ್ನೋದು ಇಲ್ಲ. ಇಲ್ಲಿ ಮುಖ್ಯವಾದ ಅವರ ಒಂದು ಕ್ವಶನ್ಸ್ ಏನಿದೆ ಅಂದರೆ ಇವರು ಮೆಡಿಕಲ್ ಮುಂದುವರಿಸ್ಬೇಕಾ ಅಥವಾ ಬಿಸ್ನೆಸ್ಗೆ ಹೋಗಬೇಕಾ ಅಂತ. ನೋಡಿ, ಮೆಡಿಕಲ್ ಓದೋದ್ರೆ ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿದೆ. ಆ ಸೀಟ್ ಸಿಗೋದು ಎಷ್ಟು ಕಷ್ಟ ಮತ್ತು ಆ ಕಾಲ ಎಷ್ಟು ಆಗಿರುತ್ತೆ. ಮೆಡಿಕಲ್ ಓದಿದ ನಂತರದಲ್ಲಿಯೂ ಇವ್ರಿಗೆ ಯಾಕಿಂತ ಆಲೋಚನೆಗಳು ಬರುತ್ತೆ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಅಂದರೆ ಈಗ ಅವರಿಗೆ ರಾಹು ಭುಕ್ತಿ ಕಾಲ ಆಗಿದೆ. ಏನೋ ಕೆಲವು ವಿಷಯಗಳಲ್ಲಿ ಹಿನ್ನಡೆ ಆಗ್ತಾ ಇದೆ. ರಾಹು ಭುಕ್ತಿ ಕಾಲ ಇವರಿಗೆ 2027ವರೆಗೂ ಇದೆ. 2024ರಿಂದ ಆರಂಭ ಆಗಿದೆ. ಆ ಭುಕ್ತಿ ಕಾಲ ಏನೋ ಕೆಲವು ವಿಷಯಗಳಲ್ಲಿ ಹಿನ್ನಡೆ, ಬೇಸರ, ನಿರಾಶೆಯನ್ನು ಇವ್ರಿಗೆ ನೀಡ್ತಾ ಇರುತ್ತೆ. ಹಾಗಾಗಿ ಇವರು ಇಂಥ ಒಂದು ಮಹತ್ವದ ವಿದ್ಯೆಯನ್ನು ಗಳಿಸಿಯೂ ಬದಲಾವಣೆಯನ್ನು ಮಾಡಿಕೊಳ್ಳೋಣ ಅನ್ನುವಂತಹ ಆ ಒಂದು ಯೋಚನೆ ನೋಡಿ ಇವ್ರಿಗೆ ಬಂದಿರೋವಂಥದ್ದು. ಇದಕ್ಕೆಲ್ಲ ದಶಾಭುಕ್ತಿಗಳ ಎಫೆಕ್ಟು. ಹಾಗಾಗಿ ಇಂಥ ಒಂದು ಕಾಲ ಇದ್ದರೂ ನೀವು ಇಲ್ಲಿ ಬದಲಾವಣೆಗಳನ್ನು ಇಷ್ಟು ಕಡಿಮೆ ಮಟ್ಟದಲ್ಲಿ ಮಾಡಿಕೊಳ್ಬಾರ್ದು. ನೋಡಿ, ಈ ಒಂದು ಹುದ್ದೆಯಲ್ಲಿ ಇರುವಾಗ, ಡಾಕ್ಟರ್ ವೃತ್ತಿಯನ್ನು ಮಾಡುವಾಗ ಆ ಕಷ್ಟ ಕಾಲದಲ್ಲಿಯೂ ಅದನ್ನು ಮುಂದುವರಿಸಬೇಕಾಗುತ್ತೆ. ಸಮಾಜಕ್ಕೆ ಸೇವೆ ಮತ್ತು ಅಮೂಲ್ಯವಾದಂತಹ ವೃತ್ತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಏಳು ಬೀಳುಗಳು ಇದ್ದೇ ಇರುತ್ತೆ. ಆ ಕಾಲದಲ್ಲಿ ಚಂಚಲತೆಯೂ ಇದ್ದೇ ಇರುತ್ತೆ. ಇದೆಲ್ಲವೂ ಗ್ರಹಗಳು ನೀಡುವ ಫಲಗಳಾಗಿರುತ್ತೆ. ಆದರೆ ಈ ಗ್ರಹಗಳ ಫಲಗಳನ್ನು ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ವಿಷಯಗಳಲ್ಲಿ ನೀವು ಸರಿಯಾಗಿ ಕ್ಲಾರಿಟಿಯಾಗಿ ಸ್ಥಿರತ್ವದಿಂದ ಇರಬೇಕಾಗತ್ತೆ. ಈ ಒಂದು ಪ್ರಶ್ನೆಗಳನ್ನು ಮೆಡಿಕಲ್ ಮಾಡುವ ಮೊದಲೇ ನನ್ನನ್ನು ನೀವು ಕೇಳಿದರೆ ಅಥವಾ ಯಾರಾದರೂ ಕೇಳಿದರೆ ಇದಕ್ಕೆ ಸರಿಯಾದ ಕ್ಲಾರಿಟಿಯನ್ನು ಆಗ ತೆಗೆದುಕೊಳ್ಬೇಕಾಗತ್ತೆ. ಆದರೆ ಓದಿದ ನಂತರ ಈ ವೃತ್ತಿ ಮಾಡಲು ಆರಂಭಿಸಿದ ಮೇಲೆ ಇಂಥ ಒಂದು ಪ್ರಶ್ನೆಗಳನ್ನು ಕೇಳಬಾರ್ದು ಮತ್ತು ಅದು ನಿಮ್ಮ ವೃತ್ತಿಗೂ ಅಷ್ಟು ಒಳ್ಳೆಯದಲ್ಲ. ಏಕೆಂದರೆ ಮಹತ್ವವಾದದ್ದನ್ನು ನೀವು ಪಡೆದುಕೊಂಡ ಮೇಲೆ ಅದರಲ್ಲೇ ಮುಂದುವರಿಬೇಕು ಆಗಿರುತ್ತೆ. ಈ ರೀತಿ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಯಾರಿಗೂ ಇಂಥ ಒಂದು ಯೋಗವಿಲ್ಲದೆ ಇಂಥ ಮಹತ್ವ ವಿದ್ಯೆಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇವರ ಜನ್ಮ ಲಗ್ನಕ್ಕೆ ಕುಜನ ದೃಷ್ಟಿ ಇದೆ ಮತ್ತು ಇವರ ಉದ್ಯೋಗ ಕರ್ಮಸ್ಥಾನಕ್ಕೂ ಕುಜನ ದೃಷ್ಟಿ ಇದೆ ಮತ್ತು ಗುರುಗ್ರಹ, ಸೂರ್ಯಗ್ರಹ, ಈ ಗ್ರಹಗಳು ಕುಜಗ್ರಹಗಳು ಇಲ್ಲಿ ಕುಜನ ರಾಶಿಯಲ್ಲಿ ಇರೋದ್ರಿಂದ ಇಲ್ಲಿ ವೈದ್ಯಕೀಯ ವಿದ್ಯೆಯನ್ನು ಸೂಚಿಸುತ್ತೆ. ಈ ಒಂದು ವಿದ್ಯೆ ಮತ್ತು ವೃತ್ತಿಯನ್ನೇ ಈ ಗ್ರಹಗಳು ಸೂಚಿಸ್ತಾರೆ.
ಹಾಗಾಗಿ ಇದರಲ್ಲೇ ಮುಂದುವರಿಯಬೇಕಾಗುತ್ತೆ ಅವರು. ಈ ರೀತಿ ಒಂದು ನಿಮ್ಮ ಮನಸ್ಸು ಮತ್ತು ನಿಮ್ಮ ಜೀವನದ ಕ್ಲಾರಿಟಿಯನ್ನು ನೀವು ತೆಗೆದುಕೊಂಡು ನೀವು ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಆಲೋಚನೆಗಳು ಸರಿ ಇರಬೇಕಾಗತ್ತೆ. ಯಾರೊಂದಿಗೆ ನಿಮ್ಮ ಜೀವನವನ್ನು ನೀವು ಮುಂದುವರಿಸ್ತೀರಾ, ಯಾವ ಉದ್ಯೋಗ ಕರ್ಮಗಳನ್ನು ಮಾಡ್ತೀರಾ, ಯಾವ ವಿದ್ಯೆಯೊಂದಿಗೆ ನಿಮ್ಮ ಜೀವನ ನಡೆಯುತ್ತೆ, ಇದೆಲ್ಲದರ ಕ್ಲಾರಿಟಿಯನ್ನು, ಭವಿಷ್ಯತ್ತಿನ ದೃಷ್ಟಿಯನ್ನು, ಆಲೋಚನೆಗಳನ್ನು ಮೊದಲೇ ನೀವು ಸರಿಯಾಗಿ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಆಲೋಚನೆಗಳನ್ನು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಪ್ರಕೃತಿಯಲ್ಲಿ ಶಿವನಾರಾಯಣರಲ್ಲಿ ಮಾಡುತ್ತಾ ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.